ಒಬ್ಬ ಹೀರೋ ನಮ್ಮ ಜೀವನವನ್ನ ಎಷ್ಟರ ಮಟ್ಟಿಗೆ ಬದಲಾಯಿಸಬಹುದು ಅಲ್ವಾ? ಆಂಧ್ರ ಕಿಂಗ್ ತಾಲೂಕ್ ಸಿನಿಮಾ ಇದೇ ಪ್ರಶ್ನೆಯನ್ನ ನಮ್ಮ ಮುಂದಿಡುತ್ತೆ. ಇದು ಬರೀ ಅಭಿಮಾನದ ಕಥೆಯಲ್ಲ, ಬದಲಿಗೆ ಒಬ್ಬ ವ್ಯಕ್ತಿಯ ಇಡೀ ಜೀವನವನ್ನೇ ರೂಪಿಸುವಂತಹ ಒಂದು ಭಕ್ತಿಯ ಬಗ್ಗೆ ಆಳವಾಡಿ ಹೇಳೋ ಒಂದು ಎಮೋಷನಲ್ ಡ್ರಾಮಾ. ಸೊ ಈ ಸಿನಿಮಾ ಒಂದು ಸಿಂಪಲ್ ಆದರೂ ತುಂಬಾನೇ ಡೀಪ್ ಆದ ಪ್ರಶ್ನೆನ ನಮ್ಮುಂದೆ ಇಡುತ್ತೆ. ನಾವು ಆರಾಧಿಸೋ ಹೀರೋ ನಮ್ಮ ಜೀವನದ ಮೇಲೆ ನಿಜವಾಗ್ಲೂ ಎಷ್ಟು ಪ್ರಭಾವ ಬೀರ್ಬೋದು? ಅವರ ಮಾತು, ಅವರ ಸ್ಟೈಲ್ ನಮ್ಮ ದಿನನಿತ್ಯದ ನಿರ್ಧಾರಗಳನ್ನು ಹೇಗೆ ಬದಲಾಯಿಸುತ್ತೆ? ಈ ಸಿನಿಮಾ ಇದೇ ವಿಷಯವನ್ನ ತುಂಬ ಚೆನ್ನಾಗಿ ಎಕ್ಸ್ಪ್ಲೋರ್ ಮಾಡುತ್ತೆ. ಈ ಸಿನಿಮಾದ ಕೋರ್ ಕಾನ್ಸೆಪ್ಟ್ ಏನಪ್ಪಾ ಅಂದ್ರೆ ಸಿನಿಮೀಯ ಭಕ್ತಿ. ಇದು ಸುಮ್ಮನೆ ಒಬ್ಬ ನಟನನ್ನ ಇಷ್ಟಪಡೋದಲ್ಲ, ಅದಕ್ಕಿಂತನೂ ಹೆಚ್ಚು. ಇದು ಒಬ್ಬರ ಇಡೀ ಜೀವನವನ್ನೇ ಆವರಿಸಿಕೊಳ್ಳೋ ಒಂದು ರೀತಿಯ ಆರಾಧನೆ. ಅವರ ಸಂಬಂಧಗಳು, ಅವರ ಕನ್ಸುಗಳು, ಕೊನೆಗೆ ಅವರ ಸ್ವಂತ ಐಡೆಂಟಿಟಿಯನ್ನೇ ರೂಪಿಸೋಷ್ಟು ಪವರ್ಫುಲ್ ಆಗಿರುತ್ತೆ. ಹಾಗಿದ್ರೆ ಹೇಗಿರುತ್ತೆ ಈ ಸಿನಿಮೆಯ ಭಕ್ತಿಯ ಪ್ರಪಂಚ? ಬನ್ನಿ ಕಥೆಯ ನಾಯಕನ ಜಗತ್ತಿಗೆ ಹೋಗಿ ಬರೋಣ. ಕಥೆಯ ಹೀರೋ ಸಾಗರ್. ಅವನಿಗೆ ಅವನ ಆರಾಧ್ಯ ದೈವನೇ ಎಲ್ಲ. ಅಕ್ಷರಶಃ ಅವನ ಪ್ರಪಂಚನೇ ಆ ಒಬ್ಬ ವ್ಯಕ್ತಿಯ ಸುತ್ತ ಗಿರ್ಕಿ ಹೊಡಿತಾ ಇರುತ್ತೆ. ಅವನ ಪ್ರತಿಯೊಂದು ನಿರ್ಧಾರ, ಪ್ರತಿಯೊಂದು ಕ್ಷಣ ಎಲ್ಲವೂ ಆ ಒಬ್ಬ ವ್ಯಕ್ತಿಯಿಂದಲೇ ಇನ್ಸ್ಪೈರ್ ಆಗಿರುತ್ತೆ. ಸರಿ, ಈ ಭಕ್ತಿ ಅನ್ನೋದು ಬರೀ ಮನಸ್ಸಲ್ಲೇ ಇರುತ್ತಾ? ಇಲ್ಲ, ಖಂಡಿತ ಇಲ್ಲ. ಸಾಗರ್ ತನ್ನ ಆರಾಧ್ಯ ದೈವವನ್ನ ಸುಮ್ಮನೆ ಫಾಲೋ ಮಾಡಲ್ಲ, ಬದಲಿಗೆ ಅವರ ಜೀವನವನ್ನೇ ಬದುಕೋಕ್ ಟ್ರೈ ಮಾಡ್ತಾನೆ. ಅದ್ ಹೇಗೆ ಅಂತ ನೋಡೋಣ. ಈ ಕಥೆಯ ಸೆಂಟ್ರ್ ಪಾಯಿಂಟ್ ಅಭಿಮಾನಿ ಸಾಗರ್. ರಾಮ್ ಪೋತಿನೇನಿ ಈ ಪಾತ್ರಕ್ಕೆ ಸಖತ್ತಾಗಿ ಜೀವ ತುಂಬಿದ್ದಾರೆ. ಅವರ ಎನರ್ಜಿ, ಆ ಮುಗ್ಧತೆ ಇದೆಯಲ್ಲ, ಆ ಅಭಿಮಾನದ ಹುಚ್ಚನ್ನ ನಾವು ನಂಬೋ ಹಾಗೆ ಮಾಡತ್ತೆ. ಇನ್ನು ಸಾಗರ್ನ ಆರಾಧ್ಯ ದೈವ ಸೂಪರ್ ಸ್ಟಾರ್ ಆಂಧ್ರ ಕಿಂಗ್ ಸೂರ್ಯಕುಮಾರ್. ಈ ಪವರ್ಫುಲ್ ರೋಲ್ನಲ್ಲಿ ಉಪೇಂದ್ರ ಸ್ಕ್ರೀನ್ ಮೇಲೆ ಬಂದಾಗ ಅವರ ಗತ್ತು, ಆ ಪ್ರೆಸೆನ್ಸ್ ಇದೆಯಲ್ಲ, ಕತೆಗೆ ಒಂದು ಬೇರೆ ಲೆವೆಲ್ ತಂದುಕೊಡುತ್ತೆ. ಇಲ್ಲಿ ನೋಡಿ ಸಾಗರ್ನ ಭಕ್ತಿ ಎಷ್ಟು ಡೀಪ್ ಅಂತ. ಅವನು ಸುಮ್ಮನೆ ಸೂರ್ಯಕುಮಾರನ್ನ ಇಷ್ಟಪಡೋದಿಲ್ಲ, ಅವರನ್ನೇ ಫಾಲೋ ಮಾಡ್ತಾನೆ. ಅವರ ಮಾತುಗಳೇ ಅವನಿಗೆ ವೇದವಾಕ್ಯ, ಅವರ ಸ್ಟೈಲೇ ಅವನ ಫ್ಯಾಷನ್. ಮತ್ತೆ ಲೈಫಿನ ಪ್ರತಿಯೊಂದು ದೊಡ್ಡ ನಿರ್ಧಾರದಲ್ಲೂ ನನ್ನ ಹೀರೋ ಈ ಸಿಚುವೇಷನ್ನಲ್ಲಿದ್ರೆ ಏನ್ ಮಾಡ್ತಿದ್ರು ಅಂತ ಯೋಚಿಸೇ ಮುಂದಿನ ಹೆಜ್ಜೆ ಇಡೋದು. ಆದ್ರೆ ಇಷ್ಟೊಂದು ತೀವ್ರವಾದ ಭಕ್ತಿ ಯಾವಾಗ್ಲೂ ಸಿಂಪಲ್ ಆಗಿರೋಕ್ಕಾಗತ್ತಾ? ಅಲ್ವಾ? ಸ್ಫೂರ್ತಿ ಅನ್ನೋದು ಗೀಳಾದಾಗ ಅಲ್ಲಿ ಸಂಘರ್ಷ ಶುರುವಾಗೇ ಆಗುತ್ತೆ. ಅದರಲ್ಲೂ ಸಾಗರ್ನ ಪರ್ಸನಲ್ ಲೈಫ್ನಲ್ಲಿ ಈ ಭಕ್ತಿ ಒಂದು ದೊಡ್ಡ ಡ್ರಾಮಾಗೆ ಕಾರಣವಾಗುತ್ತೆ. ಎಲ್ಲೇ ನಮ್ಗೆ ಅಭಿಮಾನದ ಎರಡು ಮುಖಗಳು ಕಾಣೋದು. ಒಂದು ಕಡೆ ಅದು ನಮ್ಗೆ ಸ್ಫೂರ್ತಿ ಕೊಟ್ಟು ಮೇಲೆತ್ಬೋದು, ಆದ್ರೆ ಇನ್ನೊಂದು ಕಡೆ ಅದೇ ಅಭಿಮಾನ ನಮ್ಮನ್ನ ಭ್ರಮೆಗಳ ಬಲೆಗೆ ಬೀಳಿಸ್ಬೋದು, ಅವಾಸ್ತವಿಕ ನಿರೀಕ್ಷೆಗಳನ್ನ ಹುಟ್ಟುಹಾಕಬಹುದು. ಸಿನಿಮಾ ಈ ಎರಡೂ ಸೈಡ್ಗಳನ್ನ ತುಂಬಾ ಪರಿಣಾಮಕಾರಿಯಾಗಿ ತೋರಿಸುತ್ತೆ. ಸಾಗರ್ನ ಲವ್ ಲೈಫ್ ಇದೇ ಅತಿಯಾದ ಆರಾಧನೆಯಿಂದಾಗಿ ಕಾಂಪ್ಲಿಕೇಟ್ ಆಗುತ್ತೆ. ಅವನ್ ತನ್ನ ರಿಯಲ್ ಲೈಫ್ ಲವ್ನಲ್ಲೂ ಸಿನಿಮಾದಲ್ಲಾಗೋ ಡ್ರಾಮಾನೇ ಎಕ್ಸ್ಪೆಕ್ಟ್ ಮಾಡ್ತಾನೆ. ಇದರಿಂದ ಏನಾಗುತ್ತೆ? ಸಹಜವಾಗೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಅವಾಸ್ತವಿಕ ನಿರೀಕ್ಷೆಗಳು, ಕೊನೆಗೆ ಹಾರ್ಟ್ ಬ್ರೇಕ್ ಅಂದ್ರೆ ಭಾವನಾತ್ಮಕ ಸಂಘರ್ಷಕ್ಕೆ ದಾರಿ ಮಾಡಿಕೊಡುತ್ತೆ. ಹಾಗಿದ್ರೆ ಓವರಾಲ್ ಆಗಿ ಈ ಸಿನಿಮಾ ಹೇಗಿದೆ? ಇದರ ಮೆಸೇಜ್, ಆಕ್ಟಿಂಗ್ ಬಗ್ಗೆ ಬನ್ನಿ ಫೈನಲ್ ವರ್ಡಿಕ್ಟ್ ನೋಡೋಣ. ಆಕ್ಟಿಂಗ್ ವಿಷಯಕ್ಕೆ ಬಂದ್ರೆ ರಾಮ್ ಪೋತಿನೇನಿಯವರ ಎನರ್ಜೆಟಿಕ್ ಪರ್ಫಾರ್ಮೆನ್ಸ್ ಪಾತ್ರಕ್ಕೆ ಜೀವ ತುಂಬಿದೆ. ಇನ್ನು ಸೂರ್ಯಕುಮಾರ್ ಪಾತ್ರದಲ್ಲಿ ಉಪೇಂದ್ರ ಅವರ ಆ ಸ್ಕ್ರೀನ್ ಪ್ರೆಸೆನ್ಸ್ ಇದೆಯಲ್ಲ, ಇಡೀ ಕಥೆಯನ್ನೇ ಮುನ್ನಡೆಸುತ್ತೆ. ಜೊತೆಗೆ ಸಪೋರ್ಟಿಂಗ್ ಕ್ಯಾಸ್ಟ್ ಕೂಡ ಕಥೆಗೆ ಬೇಕಾದ ಎಮೋಷನಲ್ ಡೆಪ್ತ್ ಕೊಟ್ಟಿದ್ದಾರೆ. ಈ ಸಿನಿಮಾದಲ್ಲಿ ಏನೆಲ್ಲ ವರ್ಕ್ ಆಗಿದೆ ಅಂದ್ರೆ, ಮೊದಲನೇದಾಗಿ ಅಭಿಮಾನಕ್ಕೆ ಕೊಟ್ಟಿರೋ ಇಮೋಷನಲ್ ಟ್ರಿಬ್ಯೂಟ್, ರಾಮ್ ಪೋತಿನೇನಿ ಅವರ ಪವರ್ಫುಲ್ ಆಕ್ಟಿಂಗ್ ಮತ್ತೆ ಸ್ಟಾರ್ ಫ್ಯಾನ್ ಸಂಬಂಧವನ್ನ ಪಾಸಿಟಿವ್ ಆಗಿ ತೋರಿಸಿದ್ದು. ಜೊತೆಗೆ ರೊಮ್ಯಾನ್ಸ್, ಡ್ರಾಮಾ ಮತ್ತೆ ಒಂದು ಒಳ್ಳೆ ಇನ್ಸ್ಪೈರಿಂಗ್ ಮೆಸೇಜ್, ಇದೆಲ್ಲ ಚೆನ್ನಾಗಿ ಬ್ಲೆಂಡ್ ಆಗಿದೆ. ಆದ್ರೆ ಸಿನಿಮಾದಲ್ಲಿ ಎಲ್ಲವೂ ಪರ್ಫೆಕ್ಟ್ ಆಗಿಲ್ಲ. ಕೆಲವು ಕಡೆ ಫ್ಯಾನ್ ಸೆಲೆಬ್ರೇಷನ್ ಸೀನ್ಗಳು ಸ್ವಲ್ಪ ಓವರ್ ದ ಟಾಪ್ ಅನಿಸ್ಬೋದು. ಕೆಲವು ಕಾನ್ಫ್ಲಿಕ್ಟ್ಗಳು ಪ್ರೆಡಿಕ್ಟಬಲ್ ಆಗಿವೆ. ಮತ್ತೆ ಈ ಹೀರೋ ವರ್ಷಿಪ್ ಅನ್ನೋ ಕಾನ್ಸೆಪ್ಟು ಕೆಲವರಿಗೆ ಅಷ್ಟಾಡಿ ಕನೆಕ್ಟ್ ಆಗದೆ ಇರ್ಬೋದು. ಕೊನೆಗೆ ಈ ಸಿನಿಮಾ ಒಂದು ತುಂಬಾನೇ ಪವರ್ಫುಲ್ ಮೆಸೇಜ್ ಕೊಡುತ್ತೆ. ಅಭಿಮಾನ ಅನ್ನೋದು ನಿಮ್ಗೆ ಸ್ಫೂರ್ತಿ ಕೊಡ್ಬೋದು, ಆದ್ರೆ ನಿಮ್ಮ ನಿಜವಾದ ಐಡೆಂಟಿಟಿ ಅದು ನಿಮ್ಮ ಒಳಗಿನಿಂದ ಬರಬೇಕು. ಬಹುಶಃ ಇಡೀ ಸಿನಿಮಾದ ಸಾರಾಂಶನೇ ಇದು. ಹಾಗಾಗಿ ಈ ಸಿನಿಮಾ ನಮ್ಮೆಲ್ಲರ ಮುಂದೆಯೂ ಒಂದು ಪ್ರಶ್ನೆ ನಿಟ್ಟೋಗುತ್ತೆ. ನಮ್ಮ ಜೀವನದಲ್ಲಿ ನಮಗೆ ಸ್ಫೂರ್ತಿ ಕೊಡುವ ವ್ಯಕ್ತಿ ಯಾರು? ಎಲ್ಲಕ್ಕಿಂತ ಮುಖ್ಯವಾಗಿ ಸ್ಫೂರ್ತಿ ಪಡೆಯೋದಕ್ಕೂ ನಮ್ಮ ಸ್ವಂತ ಮಾನ್ಯತೆನ ಕಳ್ಕೊಳ್ಳೋದಕ್ಕೂ ನಡುವೆ ಒಂದು ತೆಳುವಾದ ಗೆರೆ ಇರುತ್ತಲ್ಲ, ಆ ಗೆರೆ ಎಲ್ಲಿದೆ? ಒಮ್ಮೆ ಯೋಚನೆ ನೋಡಿ.